ನಿನಗಾಗಿ ಭಾಗ 73. ಸ್ವಲ್ಪ ಸಮಯಕ್ಕೆ ಆ ಮೂವರು ಅದು ಆಸ್ಪತ್ರೆ ಅನ್ನುವುದನ್ನು ಮರೆತು ಬಿಟ್ಟಿರುತ್ತಾರೆ. ತಮ್ಮ ಅತ್ತೆಯ ಆಪರೇಷನ್ ಆಗುತ್ತಿದೆ ಅನ್ನುವುದು ದಮಯಂತಿಯ ಅರಿವಿಗೆ ಬಂದು ಅಜ್ಜಿ ನಾವು ನಕ್ಕರೆ ಮಾವ ಮತ್ತು ಬಾವ ಏನಾದರೂ ಅಂದುಕೊಳ್ಳುತ್ತಾರೆ, ತುಂಬ ಇನ್ಸೆನ್ಸಿಟಿವ್ ಅಂತ, ಪ್ಲೀಸ್ ಇಲ್ಲಿ ತಮಾಷೆ ಮಾಡಬೇಡಿ ಅಂತ ಹೇಳಿದಾಗ ಅಜ್ಜಿ ಸ್ವಲ್ಪ ಜೋರಾಗಿ ಹೇಳುತ್ತಾಳೆ, ಅವಳು ನನ್ನ ಸೊಸೆ, ನನಗೂ ಕೂಡ ದುಃಖವಿದೆ. ನಾವು ಏನು ಮಾಡಲು ಸಾಧ್ಯವಿಲ್ಲ. ಏನಾಗಬೇಕು ಅದು ದೈವ ಇಚ್ಛೆ. ಎಲ್ಲ ಒಳ್ಳೆಯದೇ ಆಗುತ್ತದೆ. ನನ್ನ ವಿಕ್ರಮ್ ಒಳ್ಳೆಯ ಡಾಕ್ಟರನ್ನೇ ಗೊತ್ತು ಮಾಡಿದ್ದಾನೆ. ಅವನು ವಿಕ್ರಮ್ನ ಗೆಳೆಯ, ಬಾಲ್ಯದ ಸ್ನೇಹಿತ. ಅಮೇರಿಕದಲ್ಲಿ ಹೃದಯದ ಡಾಕ್ಟರ್ ಆಗಿದ್ದಾನೆ. ಅವನು ಇಂದು ನನ್ನ ಸೊಸೆಯ ಆಪರೇಷನ್ ಮಾಡುತ್ತಿರುವುದು. ತುಂಬ ಬೇಗ ಒಳ್ಳೆಯ ನ್ಯೂಸ್ ಬರುತ್ತದೆ ನೋಡಿಕೋ ಅಂತ ಹೇಳಿದ ತಕ್ಷಣ ಓಟಿಯ ಡೋರ್ ಓಪನ್ ಆಗುತ್ತದೆ. ಎಲ್ಲರೂ ಓಡಿ ಹೋಗುತ್ತಾರೆ. ಹೊರಗಡೆ ವಿಕ್ರಮ್ ಗೆಳೆಯ ಓಟಿ ಡ್ರೆಸ್ನಲ್ಲಿ ಬಂದಿರುತ್ತಾನೆ. ಅವರನ್ನು ನೋಡಿ ಎಲ್ಲರೂ ಏನಾಯಿತು ಅಂತ ಕೇಳುತ್ತಾರೆ. ಆಗ ವಿಕ್ರಮ್ನ ಗೆಳೆಯ ಆಪರೇಷನ್ ಸಕ್ಸಸ್ ಆಗಿದೆ. ಅಮ್ಮ ಬಹಳ ಬೇಗ ಹುಷಾರಾಗುತ್ತಾರೆ. ನೀವೆಲ್ಲ ನೆಮ್ಮದಿಯಾಗಿರಿ ಅಂತ ಹೇಳುತ್ತಾನೆ. ಇನ್ನು ಅಮ್ಮನ ಜವಾಬ್ದಾರಿ ನನ್ನದು ಅಂತ ಹೇಳಿದಾಗ ವಿಕ್ರಮ್ ಅವನ ಬಳಿ ಬಂದು ಅವನನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳಲು ಹೋದಾಗ, ನಾನು ಓಟಿ ಡ್ರೆಸ್ಸಲ್ಲಿ ಇದ್ದೇನೆ, ಈ ಡ್ರೆಸ್ ಬಿಚ್ಚಿ ಬರುತ್ತೇನೆ ಅಂತ ಒಳಗೆ ಹೋಗಿ ಸ್ವಲ್ಪ ಹೊತ್ತಿಗೆ ಹೊರಬರುತ್ತಾನೆ. ವಿಕ್ರಮ್ಗೆ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳಬೇಕು ಅಂತ ಆಸೆ. ಅವನಿಗೆ ಇರುವ ಕೆಲವೇ ಗೆಳೆಯರಲ್ಲಿ ಡಾಕ್ಟರ್ ಕಿರಣ್ ಕೂಡ, ಅದರಲ್ಲೂ ಕೂಡ ಅವನ ಬಾಲ್ಯದ ಗೆಳೆಯ, ತನ್ನ ತಾಯಿಯ ಪ್ರಾಣವನ್ನು ಉಳಿಸಿದ ಮಹಾತ್ಮ. ಆದ್ದರಿಂದ ವಿಕ್ರಮ್ಗೆ ಅವನೆಂದರೆ ತುಂಬ ಇಷ್ಟ. ಅವನ ಮೇಲಿನ ಪ್ರೀತಿ ಜಾಸ್ತಿಯಾಗಿದೆ. ಆದರೆ ಕಿರಣ್ ವಿಕ್ರಮ್ನನ್ನು ನೋಡಿದರೂ ಕೂಡ ನೋಡದೇ ಇರುವ ರೀತಿ ಹೊರಹೋದನು. ವಿಕ್ರಮ್ ಅವನನ್ನೇ ಹಿಂಬಾಲಿಸುತ್ತಾನೆ. ಅವನ ಹಿಂದೆ ದಮಯಂತಿ ಬರುತ್ತಾಳೆ. ಈ ರೀತಿ ಮೂವರು ಹಿಂದೆ ಮುಂದೆ ಓಡುತ್ತಿರುತ್ತಾರೆ. ವಿಕ್ರಮ್ ತಾನು ವಿದೇಶದಿಂದ ಬಂದರೂ ಕೂಡ ತನ್ನನ್ನು ರಿಸೀವ್ ಮಾಡಿಕೊಳ್ಳಲಿಲ್ಲ, ಏರ್ಪೋರ್ಟ್ಗೆ ಬಂದಿಲ್ಲ ಅಂತ ವಿಕ್ರಮ್ಗೆ ತುಂಬ ಜಂಬ ಬಂದಿದೆ. ತುಂಬ ಸಂಪಾದನೆ ಮಾಡಿದ್ದೇನೆ, ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದೇನೆ ಅನ್ನುವ ಕೊಬ್ಬು. ಈ ರೀತಿ ಅಂದುಕೊಂಡು ಕಿರಣ್ ಕಾರ್ನಲ್ಲಿ ಕುಳಿತುಕೊಳ್ಳುತ್ತಾನೆ. ಆಗ ವಿಕ್ರಮ್ ಕೂಡ ಅವನ ಕಾರಿನಲ್ಲಿ ಕುಳಿತುಕೊಂಡು ಆ ಕಾರನ್ನು ಫಾಲೋ ಮಾಡುತ್ತಾನೆ. ತುಂಬ ಸಮಯದ ನಂತರ ವಿಕ್ರಮ್ ಅವನ ಕಾರನ್ನು ಕಿರಣ್ನ ಕಾರ ಎದುರಿಗೆ ನಿಲ್ಲಿಸುತ್ತಾನೆ. ಈಗ ವಿಧಿಯಿಲ್ಲದೆ ಕಿರಣ್ ಕಾರನ್ನು ನಿಲ್ಲಿಸಲೇಬೇಕಾಯಿತು. ಇನ್ಯಾವುದೇ ಅನಾಹುತ ಮಾಡುವ ಮನಸ್ಸಿಲ್ಲ ಅವನಿಗೆ. ದಮಯಂತಿ ಆಸ್ಪತ್ರೆಯಲ್ಲೇ ಇದ್ದಾಳೆ. ವಿಕ್ರಮ್ನ ಕೋಪ ಜಾಸ್ತಿ ಆಗುತ್ತದೆ. ತಾನು ಇಷ್ಟು ಹಿಂದೆ ಹಿಂದೆ ಬಂದರೂ ಇವನು ಹೇಗೆ ಈ ರೀತಿ ಮಾಡುತ್ತಿದ್ದಾನೆ, ಯಾವಾಗಲೂ ಈ ರೀತಿ ಇರಲಿಲ್ಲ ಇವನು ಅಂತ ಪ್ರಶ್ನೆ ಮಾಡಿದಾಗ ಕಿರಣ್, ಪ್ರತಿ ಸಲ ನಾನು ವಿದೇಶದಿಂದ ಬಂದಾಗ ಏರ್ಪೋರ್ಟ್ನಿಂದ ನೀನೇ ಪಿಕ್ ಮಾಡುತ್ತಿದ್ದೆ, ಆದರೆ ಈ ಬಾರಿ ಆ ರೀತಿ ಮಾಡಿಲ್ಲ. ನನ್ನನ್ನು ಮರೆತು ಬಿಟ್ಟಿದ್ದೀಯಾ, ಮದುವೆ ಆಗಿದ್ದೇನೆ ಅಂತ. ನಿನ್ನ ಹೆಂಡತಿ ನಮ್ಮಿಬ್ಬರನ್ನು ದೂರ ಮಾಡಿಬಿಟ್ಟಿದ್ದಾಳೆ. ವಿಕ್ರಮ್ ಅವನ ಮೇಲೆ ಕೈಯನ್ನು ಎತ್ತಿದ. ಬೇಸರದಿಂದ ಕೈಯನ್ನು ಕೆಳಗೆ ಬಿಟ್ಟು, ಪ್ಲೀಸ್ ಕಿರಣ್, ಈ ರೀತಿ ಮಾತನಾಡಬೇಡ, ಕೇವಲ ಪಿಕ್ ಮಾಡಲು ಸಾಧ್ಯವಾಗಿಲ್ಲ ಅನ್ನುವ ಮಾತಿಗೆ ಇಷ್ಟೊಂದು ದಮಯಂತಿಯ ಬಗ್ಗೆ ಮಾತನಾಡಬೇಡ. ಅವಳು ನಿನ್ನ ಮುಖವನ್ನು ಸರಿಯಾಗಿ ನೋಡಿಲ್ಲ, ನೀನು ಕೂಡ ಅವಳನ್ನು ನೋಡಿಲ್ಲ ಅಲ್ಲವೇ ಅಂದಾಗ, ನಿನ್ನ ಮದುವೆ ಆದಾಗ ಅಮ್ಮ ನಿನ್ನ ಮತ್ತು ನಿನ್ನ ಹೆಂಡತಿಯ ಫೋಟೋವನ್ನು ಕಳಿಸಿದ್ದಳು, ನಾನು ನೋಡಿದ್ದೇನೆ. ಅಕ್ಕನ ಜೊತೆ ಎಂಗೇಜ್ಮೆಂಟ್, ತಂಗಿಯ ಜೊತೆ ಮದುವೆ ಅಲ್ಲವೇ, ನಿನ್ನ ಹೆಂಡತಿಯ ಜೊತೆ ಹುಷಾರು. ಪ್ರತಿಯೊಬ್ಬರು ದಮಯಂತಿಯನ್ನು ಏಕೆ ಬೈಯುತ್ತಾರೆ? ಅವಳು ಎಷ್ಟೊಂದು ಇನ್ನೋಸೆಂಟ್, ಎಷ್ಟು ಒಳ್ಳೆಯವಳು, ಅವಳ ಹಣೆ ಬರಹ ಸರಿಯಿಲ್ಲವೇನೋ ಅಂತ ವಿಕ್ರಮ್ಗೆ ಬೇಸರವಾಯಿತು. ಸ್ವಲ್ಪ ಸಮಯ ಅಲ್ಲಿ ಮೌನ ಆವರಿಸಿತು. ಸಡನ್ ಆಗಿ ಕಿರಣ್ ಕಿರುಚುತ್ತಾನೆ, ನನ್ನ ಮೇಲೆ ಒಂದು ಸೊಳ್ಳೆ ಕೂಡ ಕಚ್ಚಬಾರದು, ಅಷ್ಟೊಂದು ಕೇರ್ ಮಾಡುತ್ತಿದ್ದವನು ದಮಯಂತಿಯ ವಿಷಯಕ್ಕೆ ನನಗೆ ಕೆನ್ನೆಗೆ ಹೊಡೆಯುತ್ತೀಯ, ನೀನು ನಿಜವಾಗಲೂ ಬದಲಾಗಿದ್ದೀಯ, ಅಮ್ಮ ಹೇಳಿದ್ದು ನಿಜ ಅಂತ ಕಿರಣ್ ಹೇಳಿದಾಗ
ನನಗೆ ಸ್ವಲ್ಪ ಅರ್ಥವಾಯಿತು. ಇವನಿಗೆ ಅಮ್ಮ ದಮಯಂತಿಯ ಬಗ್ಗೆ ಇಲ್ಲಸಲ್ಲದ ವಿಷಯಗಳನ್ನು ಹೇಳಿ ಅವಳ ಮೇಲೆ ಕೋಪ ಸಿಟ್ಟು ಬರುವಂತೆ ಮಾಡಿದ್ದಾಳೆ. ಇದರ ಹಿಂದೆ ನನ್ನ ತಾಯಿಯ ಕೈವಾಡ ಇರುವುದು ಅನ್ನುವುದನ್ನು ಅರಿತ ವಿಕ್ರಮ್ ಆ ವಿಷಯದ ಬಗ್ಗೆ ಇನ್ನೂ ಮಾತನಾಡುವುದು ಅನಗತ್ಯ. ಇವನು ಹೇಗಿದ್ದರೂ ಇನ್ನೂ ಸ್ವಲ್ಪ ದಿನ ನಮ್ಮ ದೇಶದಲ್ಲೇ ನಮ್ಮ ರಾಜ್ಯದನ್ನೇ ಇರುತ್ತಾನೆ ಅಲ್ಲವೇ? ದಮಯಂತಿಯನ್ನು ಅರ್ಥ ಮಾಡಿಕೊಳ್ಳುತ್ತಾನೆ, ಅವಳ ನಿಜವಾದ ಒಳ್ಳೆಯ ಗುಣವನ್ನು. ಅವಳನ್ನು ಯಾರು ನೋಡಿದರೂ ಕೂಡ ತುಂಬ ಇಷ್ಟಪಡುತ್ತಾರೆ. ಆ ರೀತಿಯ ಸ್ವಭಾವ ಅಂತ. ಸರಿ, ಈಗ ಆ ಮಾತುಗಳು ಏಕೆ? ನನಗೆ ಸ್ವಲ್ಪ ಆರೋಗ್ಯ ಸರಿ ಇರಲಿಲ್ಲ. ನಾನು ಅದಕ್ಕಾಗಿ ಬರಲು ಆಗಲಿಲ್ಲ ನಿನ್ನೆ ರಾತ್ರಿ. ದಮಯಂತಿ ನನ್ನ ಆರೋಗ್ಯವನ್ನು ನೋಡಿಕೊಂಡಳು ಅಂತ ವಿಕ್ರಮ್ ಹೇಳಿದ. ನಂತರ ಕಿರಣ್ ಏನೂ ಮಾತನಾಡಲಿಲ್ಲ. ಸರಿ, ಈಗ ಮನೆಗೆ ಹೋಗೋಣ ಅಂತ ಹೇಳಿದ. ಕಿರಣ್ನ ಕೈಯನ್ನು ಹಿಡಿದುಕೊಂಡು ವಿಕ್ರಮ್ ಅವನನ್ನು ಕಾರಿನಲ್ಲಿ ಕೂರಿಸಿಕೊಂಡ. ನಂತರ ಡ್ರೈವರ್ಗೆ ಹೇಳಿ ಕಾರನ್ನು ಮನೆಗೆ ತರುವಂತೆ ಹೇಳಿದ. ಕಿರಣ್ ಕಾರು ರೋಡಿನ ಮಧ್ಯದಲ್ಲಿ ಇತ್ತು. ಹೋಟೆಲ್ನಲ್ಲಿ ರೂಮನ್ನು ಬುಕ್ ಮಾಡಿದ್ದೇನೆ, ನಿಮ್ಮ ಮನೆಗೆ ಖಂಡಿತ ಬರುವುದಿಲ್ಲ ಅಂತ ಪದೇ ಪದೇ ಹೇಳುತ್ತಿದ್ದ ಕಿರಣ್. ಆಗ ವಿಕ್ರಮ್ ತುಂಬ ಕೋಪದಿಂದ ಅವನ ಮುಖವನ್ನು ನೋಡಿದ. ಕಿರಣ್ ದೃಷ್ಟಿಯನ್ನು ಬದಲಾಯಿಸಿದ. ಇಬ್ಬರಿಗೂ ಈಗ ತುಂಬ ಕೋಪ ಬಂದಿದೆ. ಇದೇ ಮೊದಲ ಬಾರಿ ಇವರಿಬ್ಬರು ಪರಸ್ಪರ ಒಬ್ಬರ ಮೇಲೆ ಒಬ್ಬರು ಕೋಪ ಮಾಡಿಕೊಂಡಿರುವುದು. ಇವರಿಬ್ಬರು ಪರಸ್ಪರ ಈ ರೀತಿ ಕಿತ್ತಾಡಿಕೊಂಡಿರುವುದು ಬೇರೆಯವರು ಕಿತ್ತಾಡಿದ್ದರೆ ಇವರು ಸಮಾಧಾನ ಮಾಡುತ್ತಿದ್ದರು. ಕಿರಣ್ಗೆ ಇನ್ಸೆಕ್ಯೂರಿಟಿ ಜಾಸ್ತಿ ಆಗಿದೆ. ಜೀವನದಲ್ಲಿ ಅವನು ತುಂಬ ಇಷ್ಟಪಡುವುದು ವಿಕ್ರಮನ್ನು ಮಾತ್ರ. ಆ ವಿಕ್ರಮ್ ಬೇರೆ ಹುಡುಗಿಯ ಜೊತೆ ಇದ್ದಾನೆ ಅಂದರೆ ಇವನಿಗೆ ಸಹಿಸಲು ಆಗುವುದಿಲ್ಲ. ಅದಕ್ಕಾಗಿ ಇವನು ತುಂಬ ಕೆಟ್ಟದಾಗಿ ಮಾತನಾಡಲು ಶುರು ಮಾಡಿದ. ಆದರೆ ಇದನ್ನೆಲ್ಲ ವಿಕ್ರಮ್ ಕೈಯಲ್ಲಿ ಸಹಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಆದರೂ ಸಹಿಸಿಕೊಳ್ಳಲೇಬೇಕು. ತನ್ನ ಪ್ರಾಣ ಸ್ನೇಹಿತರು ಅವನ ಮನಸ್ಸಿನಲ್ಲಿ ಏನು ಓಡುತ್ತಿದೆ ತಿಳಿದುಕೊಂಡು ಆನಂತರ ಅವನಿಗೆ ವಿಷಯವನ್ನು ಅರ್ಥ ಮಾಡಿಸಬೇಕು ಅಂತ ವಿಕ್ರಮ್ ಯೋಚಿಸುತ್ತಿದ್ದನು. ವಿಕ್ರಮ್ ಅವನನ್ನು ಮನೆಗೆ ಕರೆದುಕೊಂಡು ಹೋದ. ಕಿರಣ್, ನಾನು ಹೋಟೆಲ್ ರೂಮ್ನಲ್ಲಿ ಇರುತ್ತೇನೆ ಅಂದರೆ ನೀನು ಏಕೆ ನನ್ನ ಮಾತು ಕೇಳುವುದಿಲ್ಲ? ಕಿರಣ್ ಧ್ವನಿಯನ್ನು ಏರಿಸಿದ. ವಿಕ್ರಮ್ ಏನೂ ಮಾತನಾಡಲಿಲ್ಲ. ಮನೆ ಬಂದ ತಕ್ಷಣ ಕಾರನ್ನು ಪಾರ್ಕಿಂಗ್ ಮಾಡಿ ಅವನು ಕಾರಿನಿಂದ ಇಳಿದು ತುಂಬ ಹಠ ಮಾಡುವ ಮಗುವಿನ ರೀತಿ ಕಾರಿನ ಒಳಗೆ ಕುಳಿತಿದ್ದ. ಕಿರಣ್ ಕೈ ಹಿಡಿದುಕೊಂಡು ಕೆಳಗೆ ನಿಧಾನವಾಗಿ ಅವನನ್ನು ಇಳಿಸಿದ. ನಂತರ ಮನೆಯ ಕಡೆ ಕರೆದುಕೊಂಡು ಹೋದ. ಅವನು ಪಾರ್ಕಿಂಗ್ ಜಾಗದಿಂದ ಮನೆಗೆ ಹೋಗುವುದರ ಒಳಗೆ ಹೊರಗೆ ಇದ್ದ ಎಲ್ಲ ಕೆಲಸದವರು ತುಂಬ ಪ್ರೀತಿಯಿಂದ ಕಿರಣ್ ಜೊತೆ ಮಾತನಾಡಿದರು. ಅಪ್ಪ ಅವರೇ, ಎಷ್ಟು ದಿನ ಆಯಿತು ನೀವು ಬಂದು? ನೀವು ಇಲ್ಲದೆ ನಮ್ಮ ಚಿಕ್ಕಪ್ಪ ಅವರು ಅಂದರೆ ವಿಕ್ರಮ್ ಅಪ್ಪ ಅವರು ತುಂಬ ಸೊರಗಿ ಹೋಗಿದ್ದರು. ಅವರು ತುಂಬ ಕಷ್ಟಪಟ್ಟಿದ್ದರು. ಈ ಸಂದರ್ಭದಲ್ಲಿ ನೀವು ಬಂದ ಮೇಲೆ ಅವರಿಗೆ ಆನೆ ಬಲ ಬಂದಂತೆ ಆಗುತ್ತದೆ. ಕಷ್ಟಪಟ್ಟು ಬೆಳೆಸಿದ ಸಾಕಿದ ಗೆಳೆಯನನ್ನು ಮರೆತು ಬಿಟ್ಟರೆ ಹೇಗೆ? ನೀವು ಹೀಗೆ ಮಾಡಬಹುದಾ ಅಂತ ಹೇಳಿದ. ಆ ಮಾತುಗಳಿಗೆ ಕಿರಣ್ ದಂಗಾದ. ಕಿರಣ್ಗೆ ಇಲ್ಲಿಯವರೆಗೂ ವಿಕ್ರಮ್ ಮೇಲೆ ಇದ್ದ ಕೋಪ ಸಡನ್ನಾಗಿ ಮಾಯವಾಯಿತು. ಅವನಿಗೆ ಏನೋ ಕಷ್ಟ. ನಾನು ಇರಬೇಕಾದರೆ ನನಗೆ ಒಂದೇ ಒಂದು ಮಾತನ್ನು ಅವನು ಹೇಳಿಲ್ಲ. ತುಂಬ ಕೋಪದಿಂದ ಅವನ ಕಡೆ ನೋಡಿದ. ಏನು ಸಮಾಚಾರ? ಪ್ರತಿಯೊಬ್ಬರೂ ನೀನು ಕಷ್ಟಪಡುತ್ತಿದ್ದೀಯಾ ಅಂತ ಹೇಳುತ್ತಿದ್ದಾರೆ, ಆದರೆ ಯಾವ ಕಷ್ಟ ಅಂತ ಹೇಳುತ್ತಿಲ್ಲ. ಒಂದೇ ಒಂದು ಬಾರಿ ನನಗೆ ಕಷ್ಟ ಅಂತ ಫೋನ್ ಮಾಡಿದ್ದರೆ ಸಾಕಿತ್ತು, ನಾನು ಅಲ್ಲಿಂದ ಓಡಿ ಬರುತ್ತಿದ್ದೆ. ವಿದೇಶದಲ್ಲಿ ಕೆಲಸ ಮಾಡಲು ನನಗೆ ಮನಸ್ಸಿಲ್ಲ. ನೀನೆಂದರೆ ನನಗೆ ತುಂಬ ಇಷ್ಟ. ಇಲ್ಲಿ ನಿನ್ನ ಜೊತೆ ಇರಬೇಕು ಅಂತ. ಆದರೆ ನೀನು ಏಕೆ ನನ್ನನ್ನು ಪದೇ ಪದೇ ಅಮೇರಿಕದಲ್ಲೇ ಕೆಲಸ ಮಾಡು ಅಂತ ಬಲವಂತ ಮಾಡುತ್ತೀಯ? ವಯಸ್ಸಾದ ಮೇಲೆ ಇಲ್ಲಿಗೆ ಬಾ ಅಂತ ಹೇಳುವೆ, ಅದು ಅರ್ಥವಾಗಲಿಲ್ಲ. ಸಮಯ ಬಂದಾಗ ಹೇಳುತ್ತೇನೆ. ಈಗ ಆ ಮಾತುಗಳಿಗೆ ಅರ್ಥವಿಲ್ಲ. ಹೇಳಿದರೂ ಕೂಡ ನಿನಗೆ ಅರ್ಥವಾಗುವುದಿಲ್ಲ. ಅದೇನೆಂದರೆ ಅಷ್ಟರಲ್ಲಿ ಶಾಂತಿ ಬಂದಳು.
ಕಿರಣ್ ಅಪ್ಪ ಅವರು ಎಷ್ಟು ದಿನ ಆಯಿತು ಬಂದು ಮನೆಗೆ ನೆಂಟರಾಗಿ ಬಿಟ್ಟಿದ್ದೀರಾ? ನೀವು ಈ ಮನೆಯ ಒಬ್ಬ ಮಗನಲ್ಲವೇ? ವಿಕ್ರಮ್ ಅಪ್ಪ ಅವರಿಗೆ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ದಯವಿಟ್ಟು ಅವರನ್ನು ಬಿಟ್ಟು ಹೋಗಬೇಡಿ. ಈಗ ಬಂದಿದ್ದೀರಾ, ಇಲ್ಲೇ ಇರಿ. ಅಜ್ಜಿ ಹೇಳುತ್ತಿದ್ದರು, ನೀವೇ ಅಮ್ಮ ಅವರ ಆಪರೇಷನನ್ನು ಮಾಡಿದ್ದು ಅಂತ. ಅವರು ಬಹಳ ಬೇಗ ಹುಷಾರಾಗುತ್ತಾರಲ್ಲವೇ? ಬೇಗ ಮನೆಗೆ ಬರುತ್ತಾರೆ ಅಲ್ಲವೇ ಅಂತ ಕಣ್ಣೀರನ್ನು ಹಾಕಿಕೊಂಡಳು ವಿಕ್ರಮ್ ಅಮ್ಮನನ್ನು ನೆನೆಸಿಕೊಂಡು. ವಿಕ್ರಮ್ನ ತಾಯಿ ಚಿಕ್ಕ ಚಿಕ್ಕ ವಿಷಯಕ್ಕೂ ಕೂಡ ಶಾಂತಿಯನ್ನು ಬೈದು ಅವಮಾನ ಮಾಡುತ್ತಾಳೆ. ಏನೇ ಇದ್ದರೂ ಶಾಂತಿಗೆ ಅವಳೆಂದರೆ ಇಷ್ಟ. ಅವಳ ಮೇಲೆ ಸ್ವಲ್ಪ ಅಟ್ಯಾಚ್ಮೆಂಟನ್ನು ಬೆಳೆಸಿಕೊಂಡಿದ್ದಾಳೆ. ಅವರನ್ನು ನೆನೆಸಿಕೊಂಡು ಸ್ವಲ್ಪ ಎಮೋಷ್ನಲ್ ಆದರು. ಆಗ ವಿಕ್ರಮ್ ಮತ್ತು ಕಿರಣ್ ಇಬ್ಬರು ಸಮಾಧಾನ ಮಾಡಿದರು. ನಂತರ ಆಗಲೂ ಕೂಡ ಶಾಂತಿ ಬಾಯಿ ತಪ್ಪಿ ಹೇಳಿದಳು, ಈಗ ವಿಕ್ರಮ್ ಅಪ್ಪ ಅವರ ಕಷ್ಟಕ್ಕೆ ನೀವು ಸಹಾಯ ಮಾಡಿದ್ದೀರಾ, ಅದೇ ರೀತಿ ಅಂದು ನಮ್ಮ ಮನೆ ಮಗಳ ವಿಷಯದಲ್ಲೂ ಸಹಾಯ ಮಾಡಿದ್ದರೆ ಇಷ್ಟು ವರ್ಷಗಳು ನಾವು ಕಷ್ಟಪಡುವ ರೀತಿಯೇ ಇರಲಿಲ್ಲ. ಆ ಮಾತಿನಿಂದ ಬೆಚ್ಚಿದ ಮನೆಯ ಮಗಳು ಅಂದರೆ ವಿಕ್ರಮ್ನ ತಂಗಿ. ಈ ಮನೆಯಲ್ಲಿ ಇರುವುದು ಅವಳೊಬ್ಬಳೆ. ಆಗ ಕಿರಣ್ ತುಂಬ ಭಯದಿಂದ ಏನಾಯಿತು ನಮ್ಮ ತಂಗಿಗೆ ಅಂತ ಕೇಳಿದ. ಅವಳೆಂದರೆ ತುಂಬ ಇಷ್ಟ. ಅವಳು ಮುದ್ದುಗೊಂಬೆ. ಅದಕ್ಕಾಗಿ ಅವನಿಗೆ ಸ್ವಲ್ಪ ಟೆನ್ಷನ್ ಆಯಿತು. ಅದನ್ನು ನೋಡಿ ವಿಕ್ರಮ್ಗೆ ಭಯ ಇನ್ನೂ ಜಾಸ್ತಿ. ಹೇಗೆ ಇವನನ್ನು ಫೇಸ್ ಮಾಡುವುದು, ಯಾವ ವಿಷಯ ಹೇಳುವುದು, ಇದರಲ್ಲಿ ದಮಯಂತಿಯ ಹೆಸರು ಕೂಡ ಬರುತ್ತದೆ. ಅಮ್ಮ ಅದನ್ನು ಚಾಚು ತಪ್ಪದೆ ಹೇಳುತ್ತಾಳೆ. ಪುನಃ ಅವನು ಅವಳನ್ನು ದ್ವೇಷ ಮಾಡುತ್ತಾನೆ ಅಂತ ಯೋಚಿಸುತ್ತಿದ್ದ. ವಿಧಿಯಿಲ್ಲದೆ ತಂಗಿ ರೂಮಿಗೆ ಕರೆದುಕೊಂಡು ಹೋದ. ಅವಳು ಎಲ್ಲ ರೀತಿಯ ಉಪಕರಣಗಳನ್ನು ಹಾಕಿಕೊಂಡಿದ್ದಳು. ಅಂದರೆ ಉಸಿರಾಡಲು ವೆಂಟಿಲೇಟರನ್ನು, ದೇಹಕ್ಕಾಗಿ ಡ್ರಿಪ್ಸನ್ನು, ಅವಳ ಎಕ್ಸ್ಕ್ರಿಷನ್ ಹೋಗಲು ಕ್ಯಾಥೆಟರ ಅನ್ನು ಹಾಕಿದ್ದರು. ಅವಳು ಸಂಪೂರ್ಣವಾಗಿ ಬೆಡ್ ರಿಡನ್ ಆಗಿ ಇದ್ದಿದ್ದನ್ನು ನೋಡಿ ಕಿರಣ್ ಕೆಳಗೆ ಕುಸಿದ. ಅವನು ಎಂದು ಅಂದುಕೊಂಡಿರಲಿಲ್ಲ ನಮ್ಮ ಪುಟ್ಟ ತಂಗಿ ಈ ರೀತಿ ಇರುತ್ತಾಳೆ ಅಂತ. ಅವನು ಭಯದಿಂದ ಏನಾಯಿತು ನಮ್ಮ ತಂಗಿಗೆ ಅಂತ ಕೇಳಿದ. ಆಗ ಅವನು ಕಾರ್ ಆಕ್ಸಿಡೆಂಟ್ ಅಂತ ಹೇಳಿದ ಅಷ್ಟೆ, ಇನ್ನೇನು ಮಾತನಾಡಲಿಲ್ಲ. ಆಗ ಅಲ್ಲೇ ಇದ್ದ ಶಾಂತಿ ಏನೋ ಹೇಳಲು ಬಂದಳು. ವಿಕ್ರಮ್ ಕಣ್ಣಿನಲ್ಲಿ ಸನ್ನೆ ಮಾಡಿದ, ಏನು ಹೇಳಬೇಡ ಅಂತ. ನಂತರ ಶಾಂತಿ ಅಲ್ಲಿಂದ ಹೊರಟು ಹೋದಳು. ಅವಳಿಗೆ ಅರ್ಥವಾಯಿತು, ಇಲ್ಲಿ ಕಿರಣನ್ನು ಸಮಾಧಾನ ಮಾಡುವುದು ದೊಡ್ಡ ಕೆಲಸವಾಗಿತ್ತು. ತುಂಬ ಸಮಯ ಬೇಕಾಯಿತು ವಿಕ್ರಮ್ಗೆ ಕಿರಣನ್ನು ಸಮಾಧಾನ ಮಾಡಲು. ತುಂಬ ಕೋಪಗೊಂಡಿದ್ದ ವಿಕ್ರಮ್ ಮತ್ತು ಕಿರಣ್ ಈಗ ಬೆಸ್ಟ್ ಫ್ರೆಂಡ್ಸ್ ಆಗಿದ್ದಾರೆ. ಈ ದುಃಖದಲ್ಲಿ ಇಬ್ಬರು ಸ್ವಲ್ಪ ಎಮೋಷ್ನಲ್ ಆಗಿ ಹತ್ತುಕೊಂಡರು. ತಮ್ಮ ಪ್ರೀತಿಯ ತಂಗಿಯನ್ನು ಪ್ರತಿದಿನ ಈ ರೀತಿ ನೋಡುವುದು ವಿಕ್ರಮ್ಗೆ ದೊಡ್ಡ ಸವಾಲು. ಅವಳನ್ನು ನೋಡಿದಾಗ ಕರುಳು ಹಿಂಡಿದಂತೆ ಆಗುತ್ತಿತ್ತು. ಈಗ ಕಿರಣ್ ಅಳುತ್ತಿರುವುದನ್ನು ನೋಡಿ ಅವನಿಗೆ ಇನ್ನೂ ದುಃಖವಾಯಿತು. ತನ್ನ ತಂಗಿಯ ಪರಿಸ್ಥಿತಿಯನ್ನು ನೋಡಿ. ಕಿರಣ್ ವಿದೇಶದಿಂದ ಬಂದಿರುವ ವಿಷಯ ತಿಳಿದಿದ್ದರೆ, ಅವಳು ಹುಷಾರಾಗಿ ಇದ್ದಿದ್ದರೆ ಕುಣಿಯುತ್ತಿದ್ದಳು. ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಗೆ ನಮ್ಮಿಬ್ಬರನ್ನು ಕರೆದುಕೊಂಡು ಹೋಗುತ್ತಿದ್ದಳು. ಇಲ್ಲವಾದರೆ ನಾವು ಅವಳು ಎಷ್ಟು ಹೇಳಿದರೋ ಅಷ್ಟು ದುಡ್ಡನ್ನು ಕೊಡಬೇಕು. ಅವಳಿಗೆ ಮಾತ್ರವಲ್ಲ, ಅವಳ ಗೆಳತಿಯರಿಗೂ ಕೂಡ. ಅಷ್ಟರಲ್ಲಿ ಶಾಂತಿ ಅಪ್ಪ ಅವರು ಬಂದಿದ್ದಾರೆ, ನಿಮ್ಮಿಬ್ಬರನ್ನು ಕರೆಯುತ್ತಿದ್ದಾರೆ ಅಂತ ಹೇಳಿದರು. ಆಗ ಇಬ್ಬರು ಒಬ್ಬರನ್ನೊಬ್ಬರು ಸಮಾಧಾನ ಮಾಡಿದರು. ಗಟ್ಟಿಯಾಗಿ ಮತ್ತೊಮ್ಮೆ ತಬ್ಬಿಕೊಂಡರು. ಕಿರಣ್ ಹೇಳಿದ, ಇನ್ನೂ ಸ್ವಲ್ಪ ಹೊತ್ತು ನನ್ನನ್ನು ಇದೇ ರೀತಿ ಗಟ್ಟಿಯಾಗಿ ತಬ್ಬಿಕೊ, ನನಗೆ ಭಯವಾಗುತ್ತಿದೆ, ನನ್ನನ್ನು ಬಿಟ್ಟು ಹೋಗಬೇಡ ಅಂತ ತುಂಬ ವೇದನೆಯಿಂದ ಹೇಳಿದ. ಆಗ ಅವನು ತಮ್ಮ ಅಪ್ಪುಗೆಯನ್ನು ಸಡಿಲ ಮಾಡಿ ಸೂರ್ಯ ಬಂದ ವಿಷಯ ತಿಳಿದು ಅವರ ಅಪ್ಪನ ಬಳಿ ಕರೆದುಕೊಂಡು ಬಂದುಬಿಟ್ಟ. ನೋಡು ನಿನ್ನ ಮಗ ಹೇಗೆ ಆಗಿದ್ದಾನೆ ಅಂತ ಹೇಳಿದಾಗ ಅವನ ಪರಿಸ್ಥಿತಿಯನ್ನು ನೋಡಿ ಸೂರ್ಯ ಅವರು, ಏನೂ ಇಲ್ಲ, ನನ್ನ ಮಗ ಸರಿಯಾಗೇ ಇದ್ದಾನೆ, ಎಲ್ಲ ನಿನ್ನದೇ ಕಿತಾಪತಿ ಅಂತ ವಿಕ್ರಮನ್ನು ಬೈಯುತ್ತಿದ್ದರು. ಇದೇ ಸಮಯಕ್ಕೆ ಶಾಂತಿ ತನ್ನ ಫೋನನ್ನು ತೆಗೆದುಕೊಂಡು ಬಂದು ವಿಕ್ರಮ್ ಕೈಗೆ ಕೊಟ್ಟಳು. ದಮಯಂತಿ ಅಮ್ಮ ಅವರು
ನಿಮಗೆ ಕಾಲ್ ಮಾಡಿದ್ದಾರೆ, ನೀವು ಫೋನ್ ಎತ್ತಿಲ್ಲವಂತೆ. ಅಂದ ತಕ್ಷಣ ಸೂರ್ಯ ಮತ್ತು ಕಿರಣ್ ವಿಕ್ರಮ್ನು ನೋಡುತ್ತಿದ್ದರು. ವಿಕ್ರಮ್ ಫೋನನ್ನು ತೆಗೆದುಕೊಂಡು ನಿಧಾನವಾಗಿ ಹೊರಗೆ ಹೋದ, ಭಯದ ಕಣ್ಣುಗಳಿಂದ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.